ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಮಲ್ಟಿಗ್ರೇನ್ ಆಟನ ಹೇಗೆ ಪ್ರಿಪೇರ್ ಮಾಡ್ತೀನಿ, ಹಾಗೆ ಅದರಿಂದ ದೋಸೆ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಮೆಜರ್ಮೆಂಟಿಗೋಸ್ಕರ ಈ ಗ್ಲಾಸಲ್ಲಿ ನಿಮಗೆ ಮೆಜರ್ಮೆಂಟ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಮೆಜರ್ಮೆಂಟಲ್ಲಿ ಆ ಗ್ಲಾಸಲ್ಲಿ 4 ಗ್ಲಾಸ್ ಆಗುವಷ್ಟು ಗೋಧಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ 4 ಗ್ಲಾಸ್ ಗೋಧಿಗೆ ಅರ್ಧ ಗ್ಲಾಸಷ್ಟು ಮಸೂರ್ ದಾಲ್, 1 ಗ್ಲಾಸ್ ಜೋವರ್, 1 ಗ್ಲಾಸ್ ಕಡಲೆಕಾಳು, ಹಾಗೆ 1 ಗ್ಲಾಸ್ ಹೆಸರು ಕಾಳು, ಆ್ಯಂಡ್ ಇಲ್ಲಿ ನಾನು ಅರ್ಧ ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಹಾಕಿ, ಅರ್ಧ ಗ್ಲಾಸ್ ನಾನು ದಪ್ಪ ಅವಲಕ್ಕಿ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ಆಗುವಷ್ಟು ಓಟ್ಸ್, ರೋಲ್ಡ್ ಓಟ್ಸ್ ಬರುತ್ತಲ್ಲ ಅದು ಹಾಕಿದ್ದೀನಿ. ಆ್ಯಂಡ್ 1 ಗ್ಲಾಸ್ ನವಣೆ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅರ್ಧ ಗ್ಲಾಸಷ್ಟು ಬಟಾಣಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು ಇವಾಗ ಏನು ಹಾಕ್ತಿದ್ದೀನಿ, ಬಾದಾಮಿ ಸೀಡ್ಸ್, ಫ್ಲೆಕ್ಸ್ ಸೀಡ್ಸ್ ಮತ್ತು ಮಖಾನ, ಇದನ್ನು ನಾನು ನನ್ನ ಮಗಳಿಗೆ ಕೊಡೋಕ್ಕೋಸ್ಕರ ಆ್ಯಡ್ ಮಾಡ್ತಿದ್ದೀನಿ. ಸೊ ಅವಳಿಗೆ ದೋಸೆ ಐಟಮ್ಸ್ ಎಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದು ನಿಮ್ಮ ಆಪ್ಷನಲ್. ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದರೆ ಸೊ ನಮ್ಮ ಮಲ್ಟಿಗ್ರೇನ್ ಆಟ ರೆಡಿ ಆಗಿರುತ್ತೆ. ಸೊ ನಾನಿದರಲ್ಲಿ ಈಗ ದೋಸೆ ಎಷ್ಟು ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಎಷ್ಟು ಬೇಕೋ ಅಷ್ಟು ಈಗ ನಾವು ಏನು ಪುಡಿ ಮಾಡಿಸ್ಕೊಂಡು ಬಂದ್ವಿ ಆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಮ್ಮ ದೋಸೆ ಮಾಡ್ತೀವಲ್ಲ ಆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತವಾ ಬಿಸಿ ಇಟ್ಟು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ನಮ್ಮ ದೋಸೆ ಹಿಟ್ಟು ಬ್ಯಾಟರ್ನ ಅದಕ್ಕೆ ದೋಸೆ ಥರ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನಿಲ್ಲಿ ಇದನ್ನು ನನ್ನ ಮಗಳಿಗೆ ಮಾಡ್ತಿರೋದಕ್ಕೋಸ್ಕರ ಕ್ರಿಸ್ಪಿಯಾಗಿ ಮಾಡ್ತಾಯಿಲ್ಲ. ಸೊ ಇದು ನಿಮಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇದರಿಂದ ದೋಸೆ ಒಂದೇ ಅಲ್ಲ, ಚಪಾತಿ, ಪೂರಿ ಹಾಗೆ ಪ್ಯಾನ್ ಕೇಕ್ಸ್ ಕೂಡ ಮಾಡ್ಬೋದು. ಮಾರ್ನಿಂಗ್ ಮಕ್ಕಳಿಗೆ ತಿಂಡಿಗೆ ಏನು ಮಾಡೋದು ಅನ್ನೋ ಟೆನ್ಷನ್ನೂ ಇರಲ್ಲ. ಆ್ಯಂಡ್ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ನೋಡಿದ್ರಲ್ಲ ದೋಸೆ ಹೇಗೆ ಬಂತು ಅಂತ. ಸೊ ನೋಡಿದ್ರಲ್ಲ ನಾನು ಯಾವ ಥರ ದೋಸೆ ಮಾಡಿದೆ ಅಂತ. ಸೊ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸಿಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.